ಅವಧಿಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಸಂಕಲ್ಪ ಗೀತೆಯನ್ನು ಬೋಧಿಸಿದರು. ಈ ಅವಧಿಯಲ್ಲಿ ನಮ್ಮ ಕಲಿಕಾ ಸಾಮರ್ಥ್ಯದಿಂದ ಸಂಕಲ್ಪ ಗೀತೆಯ ಲೇಖಕರಾದ ಜಿ.ಎಸ್. ಶಿವರುದ್ರಪ್ಪ ಅವರ ಪರಿಚಯವನ್ನು ಪ್ರಾರ್ಥನಾ ಮತ್ತು ಸಂಗಡಿಗರು ಮಾಡಿಕೊಳ್ಳಲು ಬರುತ್ತಿದ್ದಾರೆ. ನಂತರ ಕಪ್ಪು ಹಸಿರು ಹಲಗೆಯ ಮೇಲೆ ಬರೆಯಲು ನನ್ನ ಗೆಳೆಯರಾದ ಯುವರಾಜ್ ಜಿ ಬರುತ್ತಿದ್ದಾನೆ. ನನ್ನ ಹೆಸರು ಯುವರಾಜ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೃತಿಕಾರರ ಪರಿಚಯ ಬಗ್ಗೆ ಕಪ್ಪು ಹಲಗೆಯ ಮೇಲೆ ಬರೆಯುತ್ತಿದ್ದೇನೆ. ನನ್ನ ಹೆಸರು ಪ್ರಾರ್ಥನಾ. ನಾನು ಇಂದು ಲೇಖಕರ ಪರಿಚಯವನ್ನು ಆದರ್ಶನ ಮೂಲಕ ಮಾಡಿಕೊಡುತ್ತಿದ್ದೇವೆ. ನನ್ನ ಹೆಸರು ಶ್ರೀಗೌರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಜಿ.ಎಸ್. ಶಿವರುದ್ರಪ್ಪ ಅವರ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ನಿಮ್ಮ ಹೆಸರೇನು? ನನ್ನ ಹೆಸರು ಜಿ.ಎಸ್. ಶಿವರುದ್ರಪ್ಪ. ನಿಮ್ಮ ಪೂರ್ಣ ಹೆಸರೇನು? ನಮ್ಮ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನಿಮ್ಮ ಹೆಸರೇನು? ನಮ್ಮ ಹೆಸರು ಜಿ.ಎಸ್. ಶಿವರುದ್ರಪ್ಪ. ನಿಮ್ಮ ಪೂರ್ಣ ಹೆಸರೇನು? ನಮ್ಮ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಎಷ್ಟರಂದು ಮತ್ತು ಎಲ್ಲಿ ಜನಿಸಿದ್ದೀರಿ? ನಾವು 1926ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದ್ದೀವಿ. ನಿಮ್ಮ ಕೃತಿಗಳು ಯಾವುವು? ನಮ್ಮ ಕೃತಿಗಳು ದೀಪದ ಹೆಜ್ಜೆ, ಚೆಲುವು ಒಲವು, ಮಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿಗಳನ್ನು ರಚಿಸಿದ್ದೇವೆ. ನಿಮಗೆ ಯಾವ ಪ್ರಶಸ್ತಿಗಳು ಲಭಿಸಿದೆ? ನಮಗೆ ನಾಡೋಜ ಪುರಸ್ಕಾರ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಸಂಕಲ್ಪ ಗೀತೆ ಯಾವ ಕವನ ಸಂಕಲ್ಪದಿಂದ ಆಯ್ಕೆ ಮಾಡಿಕೊಂಡಿದ್ದೀರಿ? ಸಂಕಲ್ಪ ಗೀತೆಯನ್ನು ನಾವು ಎದೆತುಂಬಿ ಅಳುವಿನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಯಶವಂತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆ ಪದ್ಯದ ಪ್ರವೇಶವನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ. ಪ್ರವೇಶ: ಹಿಂದೆ ಗುರುವಿದ್ದ, ಮುಂದೆ ಉಳಿಯಿತು, ಸಾಗುತ್ತಿತ್ತು ತೀರದಂದು ಎಂಬ ವಾಕ್ಯ ಇಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂದು ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎನಿಸಿಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕನು ತಾನು ಕಂಡ ಕನಸನ್ನು ಅದಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲವಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನನ್ನು ಸಾಧಿಸಬಹುದೆಂದು ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ವೀರೇಶ್. ನಾನು ಸಂಕಲ್ಪ ಗೀತೆಯ ಆಶಯವನ್ನು ಪರಿಶೀಲಿಸಿದ್ದೇನೆ. ಜೀವನದಲ್ಲಿ ಅನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾಗಲು ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜ ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿರುತ್ತವೆ. ಹಣತೆ ಅರ್ಚಿಸಲು ಕತ್ತಲೆ ದೂರವಾಗುತ್ತದೆ ಎಂಬುದು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುತ್ತವೆ ಈ ಕವನದ ಆಶಯ. ಧನ್ಯವಾದಗಳು. ನನ್ನ ಹೆಸರು ಈಶ್ವರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗದ್ಯಭಾಗ ಸುತ್ತಲೂ ಒಯ್ಯುವ ಕತ್ತಲೊಂದಿಗೆ ಪ್ರೀತಿಯ ಹಣತೆಯ ಮುಚ್ಚೋಣ. ಇದು ಗಾಳಿಗೆ ಓಡಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಧನ್ಯವಾದಗಳು. ನನ್ನ ಹೆಸರು ಆಸಮೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಸಂಕಲ್ಪ ಗೀತೆಯಲ್ಲಿರುವ
2ನೇ ಸಾಲಿನ ಕಂಠಪಾಠವನ್ನು ಹೇಳುತ್ತಿದ್ದೇನೆ. ನನ್ನ ಹೆಸರು ಭುವನಗಿರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಕಲ್ಪ ಗೀತೆಯಲ್ಲಿರುವ 4ನೇ ಸಾಲನ್ನು ಹೇಳುತ್ತೇನೆ. 4ನೇ ಪದ್ಯವನ್ನು ಹೇಳುತ್ತಿದ್ದೇನೆ. ಕಲುಷಿತವಾದಿ ನದಿ ಜಲಗಳೆಲ್ಲವೂ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನನ್ನ ಸ್ನೇಹಿತನಾದ ಆಸಮ ಎಂಟಿ ಅವನು ಪದ್ಯವನ್ನು ತಪ್ಪೇಳಿದ್ದಾನೆ. ನಾನು ಹೇಳಿದ್ದೇನೆ. ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡಗಳು ವಸಂತ ಕಾಲದ. ಅವನು ಸಹ ತಪ್ಪೇಳಿದ್ದಾರೆ. ನಾನು ಹೇಳುತ್ತೇನೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಧನ್ಯವಾದಗಳು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ, ಭಯ ಸಂಶಯದೋಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಧನ್ಯವಾದಗಳು. ನನ್ನ ಹೆಸರು ಯಶವಂತನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಸಂಕಲ್ಪ ಗೀತೆಯ ಪದಗಳ ಅರ್ಥವನ್ನು ಹೇಳುತ್ತೇನೆ. ಕಂದಿದ, ಮಸುಕಾದ, ಕಲುಷಿತ, ಮಲಿನ, ಪಥ, ದಾರಿ, ಬರಡು, ಒಳ್ಳು ಅಥವಾ ಹಾಳು ಬಿದ್ದಿರುವ, ವಸಂತ, ಸಮೃದ್ಧಿ, ಹಡಗು, ನಾವೆ, ಹಣತೆ, ದೀಪ. ಧನ್ಯವಾದಗಳು. ನನ್ನ ಹೆಸರು ರಂಜಿತ್ ಕುಮಾರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಕಲ್ಪ ಗೀತೆಯ 3ನೇ ಪದ್ಯವನ್ನು ಹೇಳುತ್ತೇನೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆ ಆಗೋಣ. ಧನ್ಯವಾದಗಳು. ನನ್ನ ಹೆಸರು ಯುವರಾಜ್ PS. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಂಕಲ್ಪ ಗೀತೆಯ 4ನೇ ಪದ್ಯವನ್ನು ಹೇಳುತ್ತೇನೆ. ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಧನ್ಯವಾದ. ನನ್ನ ಹೆಸರು ಪ್ರಜ್ವಲ್ ನಾಯ್ಕ್. ನಾನು ಸಂಕಲ್ಪ ಗೀತೆಯ ಪದ್ಯವೊಂದನ್ನು ಹಾಡುತ್ತೇನೆ. ಸುತ್ತಲೂ ಕೊರೆಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಧನ್ಯವಾದಗಳು. ನನ್ನ ಹೆಸರು ಮನೋಜ್. ಸಂಕಲ್ಪ ಗೀತೆ 2ನೇ ಸಾಲನ್ನು ಹೇಳುತ್ತೇನೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಧನ್ಯವಾದಗಳು. ನನ್ನ ಹೆಸರು ಜ್ಯೋತಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಗೆಳೆಯರು ಎಲ್ಲರೂ ಸಂಕಲ್ಪ ಗೀತೆಯನ್ನು ಓದಿ ಹೇಳಿದ್ದಾರೆ. ಅದರ ಸಾರಾಂಶವನ್ನು ನಾನು ಈಗ ಹೇಳುತ್ತೇನೆ. ರಾಷ್ಟ್ರಕವಿಯಾದ ಡಾಕ್ಟರ್ GS ಶಿವರುದ್ರಪ್ಪ ಅವರು ಸಂಕಲ್ಪದ ಮಹತ್ವವನ್ನು ತಿಳಿಸಿದ್ದಾರೆ. ನಾವು ಜೀವನದಲ್ಲಿ ಯಾವಾಗಲೂ ಧನಾತ್ಮಕ ಭಾವನೆಯನ್ನು ರೂಢಿಸಿಕೊಳ್ಳಬೇಕು, ದೃಢ ಸಂಕಲ್ಪ ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳನ್ನು ನಮ್ಮ ಜೀವನದಲ್ಲಿ ಎದುರಿಸಬೇಕು. ಆತ್ಮವಿಶ್ವಾಸ, ಸಂಕಲ್ಪ, ನಿಷ್ಠೆಯಿಂದ ಕ್ರಿಯಾಶೀಲರಾಗಬೇಕು. ಆಗ ನಮ್ಮ ಯಶಸ್ಸು ಲಭಿಸುತ್ತದೆ. ನಮ್ಮ ಸುತ್ತಮುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯಬೇಕು. ಹಾಗಾದರೆ ಮಾತ್ರ ನಾವು ಬೆಳಕನ್ನು ಕಾಣಲು ಸಾಧ್ಯ. ಜ್ಯೋತಿಯನ್ನು ಹಚ್ಚೋಣ, ಬಿರುಗಾಳಿಯಿಂದ ಹೊರಹೋಗೋಣ. ಪರಿಸರವು ನಿರಂತರವಾಗಿ ಮಲಿನವಾಗುತ್ತಿದೆ. ಸಮಾಜದಲ್ಲಿ ಭ್ರಷ್ಟರಿಗಿಂತ ನದಿ ನೀರು ಕಲುಷಿತವಾಗುತ್ತಿದೆ. ಜಲಚರ ಪ್ರಾಣಿಗಳು ತುಂಬಾ ಮೃತಪಟ್ಟು ಹೋಗುತ್ತಿವೆ.
ಕುಡಿಯಲು ಸಹ ನೀರು ಶುದ್ಧವಾಗಿ ಸಿಗುತ್ತಿಲ್ಲ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಸಮಾಜದಲ್ಲಿ ಅನೇಕರು ಈ ಮಾತನ್ನು ಹೇಳಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಂಡುತ್ತದೆ. ಮಾನಸಿಕ ಕುಂಠಿತವಾಗಿ ಭಯಭೀತರಾಗಿದ್ದೀರಾ ಅಂತ ಅನ್ನುವುದನ್ನು ಈ ಸಾರಾಂಶ ಹೇಳುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಯಶವಂತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GS ಶಿವರುದ್ರಪ್ಪ ಅವರು ಬರೆದಿರುವ ಸಂಸ್ಕೃತ ಗೀತೆ ಪದ್ಯದ 1 ಅಂಕದ ಪ್ರಶ್ನೆಗಳನ್ನು ನನ್ನ ಗೆಳೆಯ ಕಿಶನಿಗೆ ಕೇಳುತ್ತಿದ್ದೇನೆ. ನನ್ನ ಹೆಸರು ಕಿಶನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 10ನೇ ತರಗತಿಯ ಸಂಕಲ್ಪ ಗೀತೆಯ ಪದ್ಯದ 1 ವಾಕ್ಯ ಪ್ರಶ್ನೆಗಳನ್ನು ಉತ್ತರವನ್ನು ನೀಡುತ್ತೇನೆ. ಮೊದಲನೇ ಕ್ವಶನ್: ಯಾವುದನ್ನು ಎತ್ತರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎತ್ತರದಲ್ಲಿ ಮುನ್ನಡೆಸಬೇಕು. ಎರಡನೆಯ ಪ್ರಶ್ನೆ: ಕಾಡು ಮೇಳೆಗಳ ಸ್ಥಿತಿ ಏನಾಗಿದೆ? ಕಾಡು ಮೇಳೆಗಳ ಸ್ಥಿತಿ ಬರಡು ಆಗಿವೆ. ಮೂರನೇ ಕ್ವಶನ್: ನದಿಗಳು ಏನಾಗಿವೆ? ನದಿಗಳು ಕಲುಷಿತವಾಗಿವೆ. ನಾಲ್ಕನೇ ಪ್ರಶ್ನೆ: ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಐದನೇ ಪ್ರಶ್ನೆ: ಯಾವುದನ್ನು ಎತ್ತರಗಳು ಬದುಕಬೇಕು? ಮತಗಳೆಲ್ಲ ಪದಗಳನ್ನು ಎತ್ತರದಲ್ಲಿ ಬದುಕಬೇಕು. ಧನ್ಯವಾದಗಳು. ನನ್ನ ಹೆಸರು ಯಶವಂತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಕಲ್ಪ ಗೀತೆಯ 2-3 ವಾಕ್ಯಗಳ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಯಶವಂತ್. ನಮ್ಮ ಬದುಕಿನ ಸುತ್ತಮುತ್ತಲ ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರತಿಯೊಬ್ಬ ಅಳತೆಯನ್ನು ಹಚ್ಚಬೇಕು. ಸಂಸಾರದ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡಬೇಕೆಂಬ ಹಡಗನ್ನು ಜ್ಞಾನವಿಧಿಗೆ ಮೂಲಕ ಎಚ್ಚರದಿಂದ ಮುನ್ನಡೆಸಬೇಕಾಗಿದೆ. ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಕಾಡುಗಳಿಗೆ ಋತುಗಳ ರಾಜನಾದ ವಸಂತನು ಬರಡಾಗಿರುವ ಕಾಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ. ವಸಂತದ ಆಗಮನದಿಂದ ಬರಡಾಗಿರುವ ಕಾಡಿನಲ್ಲಿ ಮರಗಿಡಗಳು ಚಿಗುರಿ ಪ್ರಕೃತಿಗೆ ನವ ಚೈತನ್ಯ ಮೂಡಬೇಕಿದೆ ಎಂಬುದು ಕವಿಯ ಆಶಯವಾಗಿದೆ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕುವ ಹೊಸ ಭರವಸೆಗಳನ್ನು ಮೂಡಿಸಬೇಕು. ಭಾಷೆ, ಜಾತಿ, ಮತ, ಧರ್ಮಗಳ ಭಾವದಿಂದ ಮನುಜರ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ. ಅವುಗಳನ್ನು ಕೆಡವಬೇಕು. ಮನುಜರ ನಡುವೆ ಪ್ರೀತಿ, ಸ್ನೇಹ, ವಿಶ್ವಾಸದ ಸೇತುವೆಯಾಗಿರಬೇಕಿದೆ. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಸಮಾಜದಲ್ಲಿನ ಎಲ್ಲ ಮತ ಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು. ಭಯ ಮತ್ತು ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುವ ಬದುಕನ್ನು ನಡೆಸಬೇಕು. ಧನ್ಯವಾದಗಳು. ನನ್ನ ಹೆಸರು ಮನೋಜಿದೆ. ನಾನು 8 ವಾಕ್ಯಗಳನ್ನು ಕೇಳುತ್ತೇನೆ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ. ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚುವ ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ, ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ, ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸಮಾನತೆಗಳಿಂದ ಅಧಃಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುವ, ಭಾಷಾ, ಜಾತಿ, ಮತ, ಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ, ಎಲ್ಲ ಪಥಗಳ ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ, ಭಯ ಹಾಗೂ ಸಂಶಯಗಳಿಂದ ಮುಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಮುಂಗನಸನ್ನು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು ಕವಿ GS ಶಿವರುದ್ರಪ್ಪ ಅವರ ಆಶಯವಾಗಿದೆ.
ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು. ನಾವು ಬದುಕಿನಲ್ಲಿ ಎಚ್ಚರದಿಂದ ಮುನ್ನಡೆಯುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು. ನಾವು ಮುಂಗಾರಿನ ಮಳೆಯಂತೆ ಸುರಕ್ಷಿತವಾಗಿ ಸಂಕಲ್ಪ ಕೈಗೊಳ್ಳುವುದರಿಂದ ಕಾಡುಗಳು ಹಚ್ಚ ಹಸಿರು ಸಮೃದ್ಧವಂತೆ ಮಾಡಬಹುದು. ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಧಿಪಂತವನ್ನು ತಡೆಯಬಹುದು. ಸಮಾನತೆ ಮನೋಭಾವನೆಯುಳ್ಳವರ ಸಂಕಲ್ಪ ಕೈಗೊಳ್ಳುವುದರಿಂದ ಮನುಜರ ನಡುವಿನ ಅಸಮಾನತೆಯ ಅಡ್ಡಗೋಡೆಯನ್ನು ಕೆಡವಬಹುದು. ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿಯು ನೆಲೆಸುವಂತೆ ಮಾಡಬಹುದು. ಭಯ ಹಾಗೂ ಸಂಶಯಗಳಿಲ್ಲದೆ ಮುಕ್ತರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಭವಿಷ್ಯದ ಹೊಂಗನಸನ್ನು ಕಾಣಬಹುದು. ಹೀಗೆ ಕವಿ ಶ್ರೀ ಜಿ.ಎಸ್. ಶಿವರುದ್ರಪ್ಪರವರು ಸಂಕಲ್ಪ ಮತ್ತು ಅನುಷ್ಠಾನವನ್ನು ಕುರಿತು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ರಚನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಭಾಷಾ ಚಟುವಟಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ. ನನ್ನ ಹೆಸರು ಜ್ಯೋತಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗೆಳೆಯರಾದ ರಚನಾ ಅವಳು ಪ್ರಶ್ನೆ ಕೇಳಿದಾಗ ನಾನು ಹಸಿರು ಹಲಗೆಯ ಮೇಲೆ ಬರೆಯುತ್ತೇನೆ. ನೀಡಿರುವ ಪದಗಳನ್ನು ಧಾತುಗಳನ್ನು ಗುರುತಿಸಿ ಬರೆಯಿರಿ. 1. ನಿಲ್ಲಿಸು. ಇದರ ಧಾತು ಇವರ ಧಾತು. ಸರಿ. 2. ನಡೆಸು. ಇದರ ಧಾತು ಕಿಶನ್. ನಡೆ. ಸರಿ. ಹಚ್ಚುವುದು. ಇದರ ಧಾತು ಮನೋಜ್. ಅಚ್ಚು. ಮುಟ್ಟೋಣ. ಇದರ ಧಾತು ಯಶವಂತ. ಹುಟ್ಟು. ಕಟ್ಟುವುದು. ಇದರ ಧಾತು ನವೀನ. ಕಟ್ಟು. ಆಡೋಣ. ಇದರ ಧಾತು ಪ್ರಾರ್ಥನಾ. ಆಡೋಣ. ಆಗೋಣ. ಇದರ ಧಾತು ಸರಿ ಇದೆ. ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಪ್ರೀತಿಯ. ಹೊಸ ಕನ್ನಡ ಪ್ರತ್ಯಯ ಆಸಕ್ತಿ ವಿಭಕ್ತಿ ಸರಿ ಇದೆ. ಬಿರುಗಾಳಿಗೆ ವಿಭಕ್ತಿ ಸರಿ ಇದೆ. ಜಲಕ್ಕೆ ಯಶವಂತ ಸರಿ. ಜಲಾಪ್ಲಸ್ಗೆ ಚತುರ್ಥಿ. ಸರಿ ಇದೆ. ಬಿದ್ದುದನ್ನು ಕಿಶನ್. ಅನ್ನು ತೃತೀಯ. ಸರಿ ಇದೆ. ಭರವಸೆ ರಂಜಿತಾ. ಷಷ್ಠಿ. ಸರಿ ಇದೆ. ಧನ್ಯವಾದಗಳು. ಧನ್ಯವಾದಗಳು. ನನ್ನ ಹೆಸರು ಪ್ರಿಯಾಂಕಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕುಂಕುಮಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಾಷಾ ಚಟುವಟಿಕೆಯ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಕೊಟ್ಟಿರುವ ಪದಗಳನ್ನು ವಿಭಕ್ತಿಯ ಸೇರಿಸಿ. ಸಂಶಯದ ವರ್ಡ್ ಇದು ಸಪ್ತಮಿ. ಜಲದಿ ತೃತೀಯ. ಮರದತ್ತನಿ ಪಂಚಮಿ. ರಾಯಂಗೆ ಚತುರ್ಥಿ. ಕೊಟ್ಟಿರುವ ಧಾತುಗಳಿಗೆ ವಿಧಾತ್ಮಕ ನಿರ್ದೇಶಕ ಮತ್ತು ಸಮಾನ